ಇವತ್ತು ಬಂದುಬಿಟ್ಟು ಥರ್ಸ್ಡೇ. ನಾನು ಲಂಚ್ಗೆ ಅಂತ ಏನು ಮಾಡ್ತಿದ್ದೀನಿ ಅಂದರೆ ಉಪ್ಸಾರು ಮಾಡ್ತಿದ್ದೀನಿ. ಸೊ ನಮ್ಮ ಕಡೆ ಇದು ಬಸ್ಸಾರು ಅಂತೀವಿ. ಸೊ ಇದನ್ನು ಉಪ್ಸಾರು ಅಂತೀರ, ಬಸ್ಸಾರು ಅಂತೀವಿ. ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ತರಕಾರಿ, ಸೋರೆಕಾಯಿ ಮತ್ತು ಕಡಲೆಬೇಳೆ, ತೊಗರೆಬೇಳೆ ಮತ್ತು ಹೆಸರು ಕಾಳು, ಸ್ವಲ್ಪ ಸೋಯಾ ಬೀನ್ಸ್ ಹಾಕಿದ್ದೀನಿ. ಇದು ನೋಡಿ, ಸೋಯಾ ಬೀನ್ಸ್ ಹಾಕಿದ್ದೀನಿ. ಅದೇನೋ ಒಂಥರ ಟೇಸ್ಟು. ಸೋಯಾ ಬೀನ್ಸ್ ಅಷ್ಟೊಂದು ಟೇಸ್ಟ್ ಅನಿಸ್ಲಿಲ್ಲ ನನಗೆ. ಹಾಕಿದ್ದೀನಿ. ಮೊನ್ನೆನೂ ಒಂದಿನ ಸಾಂಬಾರು ಮಾಡಿದ್ದೆ, ಏನೋ ಚೆನ್ನಾಗಿ ಸೋಯಾ ಬೀನ್ಸ್ ಅಂದರೆ ಏನೋ ಒಂಥರ ಅನಿಸ್ತಿದೆ, ಬಟ್ ಹಾಕಿದ್ದೀನಿ. ಸೋಯಾ ಬೀನ್ಸ್ ಇತ್ತು, ಅದಕ್ಕೆ ಹಾಕಿದ್ದೆ. ಸೊ ಅದಕ್ಕೆ ಒಂದು ಮಸಾಲ ರುಬ್ಕೋಬೇಕು ಉಪ್ಸಾರಿಗೆ. ಏನೇನಂತ ತೋರಿಸ್ತೀನಿ ನೋಡಿ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ಇದ್ದರೆ ಹಾಕ್ಕೊಳ್ಳಿ. ಸೊ ನನ್ನ ಹತ್ರ ಒಣ ಕೊಬ್ಬರಿ ಇದೆ, ಹಸಿ ಕೊಬ್ಬರಿ ಇಲ್ಲ, ಸೊ ಹಾಕ್ಕೊಳ್ತಾ ಇಲ್ಲ. ಸೊ ಇದನ್ನೆಲ್ಲ ಎಣ್ಣೆಯಲ್ಲಿ ಬೇಯಿಸ್ಕೊಂಡು ಮಾಡಿದ್ರೂ ಟೇಸ್ಟ್ ಬರುತ್ತೆ. ಸೊ ನಾನು ವೆಯ್ಟ್ ಲಾಸ್ಗೆ ಡಯಟ್ ಮಾಡ್ತಾಯಿದ್ದೀನಿ. ಸೊ ಅದರಿಂದ ನಾನು ಎಣ್ಣೆ ಜಾಸ್ತಿ ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಊರಿಗೆ ಹೋಗ್ಬಿಟ್ಟು ಒಂದು ಕೆ ಜಿ ಇನ್ನೂ ಜಾಸ್ತಿ ಆಗೋಗಿದ್ದೀನಿ, ವೆಯ್ಟ್ ಗೈನ್ ಆಗೋಗಿದ್ದೀನಿ. ಅದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಇಷ್ಟೇ ಅಲ್ಲ, ಜೀರಿಗೆ, ಸಾಂಬಾರು ಪೌಡರು ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಇದಕ್ಕೆ ಪಲ್ಯಗೆ ಅಂತ ನಾನು ಒಂದು ಪೌಡ್ರು ಮೇಲೆ ಹಾಕೋಕ್ಕೆ ಅಂತ ಒಂದು ಪೌಡ್ರ್ ರುಬ್ಕೊಂಡಿದ್ದೀನಿ. ಇದೇನೇನು ಆಗಿದೆ ಅಂದರೆ ಕುಂಬಳಕಾಯಿ ಬೀಜ ಮತ್ತು ಫ್ಲಾಕ್ಸ್ ಸೀಡ್ಸ್ ಅಂತ ಅಗಸೆ ಬೀಜ. ನೋಡಿ, ನಾನು ಒಂದು ಇದಕ್ಕೆ ಪಲ್ಯಗೆ ಪೌಡ್ರ್ ಅಂತ ಒಂದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕಡಲೆ ಬೀಜ ಮತ್ತು ಕುಂಬಳಕಾಯಿ ಬೀಜ ಮತ್ತು ಅಗಸೆ ಬೀಜ ಹುರ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಮೇಲೆ ಚೆಲ್ಲೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ ತುಂಬ ಹೆಲ್ಪ್ ಆಗುತ್ತೆ. ಸೊ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಈ ಥರ ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಅರಿಶಿನ ಪೌಡ್ರಿ ಮತ್ತು ಸಾಂಬಾರು ಪೌಡ್ರ್ ಹಾಕ್ತಿದ್ದೀನಿ. ಮನೇಲೇನು ಸಾಂಬಾರು ಪೌಡ್ರ್ ರೆಡಿ ಮಾಡಲ್ಲ, ಪ್ಯಾಕೆಟ್ ತೊಗೊಬರ್ತೀವಿ. ಅಷ್ಟೊಂದು ಟೈಮ್ ಇರಲ್ಲ, ಮಕ್ಕಳಿರ್ತಾರೆ. ಹಸಿ ಕೊಬ್ಬರಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಬಟ್ ನಾನು ಹಾಕ್ತಿಲ್ಲ. ಬಸ್ ನೋಡಿ, ಇಷ್ಟು ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣು ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಸೊ ಇದೆಲ್ಲ ರುಬ್ಕೊಬರ್ತೀನಿ. ಸೊ ಏನೇನು ಹಾಕಿದ್ದೀನಿ ಅಂದರೆ ಜೀರಿಗೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು, ಸಾಂಬಾರು ಪೌಡರು ಮತ್ತು ಅರಿಶಿನ ಹಾಕಿದ್ದೀನಿ. ಖಾರ ಪುಡಿ ಹಾಕಿಲ್ಲ, ನಾನು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಸೊ ಅದಕ್ಕೆ ಇದೆಲ್ಲ ಇವಾಗ ನೋಡಿ, ಸಾಂಬಾರು ಕುದಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಕುದಿದ್ರೆ ಸಾಕು. ನೋಡಿ, ಹಂಗೆ ಒಂದು ಕಡೆ ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸಾಂಬಾರಿಗೆ ಸ್ವಲ್ಪ ಮತ್ತು ಪಲ್ಯಗೆ ಸ್ವಲ್ಪ, ಎರಡು ಒಂದೇ ಸರಿ ಹಾಕ್ಬಿಡ್ತೀನಿ. ಒಂದೊಂದು ಸರಿ ಹಾಕ್ಕೊಳಕ್ಕೆ ಅಷ್ಟೊಂದು ಟೈಮ್ ಇರಲ್ಲ. ಸೊ ಎರಡು ಒಂದೇ ಸರಿ ಹಾಕ್ತೀನಿ. ಸೊ ನನ್ನ ಮಕ್ಕಳು ಮಲಗಿಸ್ಕೊಂಡಿದ್ದಾಗ ಅಡುಗೆ ಮಾಡ್ಕೋಬೇಕು, ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ಮಾಡಿಬಿಡ್ತೀನಿ. ಕುದಿ ಬಂದರೆ ಸಾಕು, ಜಾಸ್ತಿ ಏನು ಕುದಿಸ್ಬಾರ್ದು, ಒಂದು 10 ನಿಮಿಷ ಸಾಕು. ನನ್ನ ಪಲ್ಯ ರೆಡಿ ಆಯಿತು. ಇದು ಒಗ್ಗರಣೆ ಹಾಕಿದ್ಮೇಲೆ ಅದೇ ಪೌಡ್ರ್ ಮಾಡ್ಕೊಂಡಿದ್ನೆಲ್ಲ ಕಡಲೆ ಬೀಜದ್ದು, ಅಗಸೆ ಬೀಜ ಮತ್ತು ಕುಂಬಳಕಾಯಿ ಬೀಜದ್ದು ಆ ಪೌಡ್ರ್ ಹಾಕಿದ್ದೀನಿ. ಮತ್ತು ಉಪ್ಪು, ಸ್ವಲ್ಪ ಸಾಲ್ಟು, ಸ್ವಲ್ಪ ಖಾರ ಪುಡಿ ಹಾಕಿದ್ದೀನಿ. ಸೊ ರೆಡಿ ಆಯಿತು. ರುಚಿಯಾಗಿ ಸೋರೆಕಾಯಿದು ಪಲ್ಯ, ಉಪ್ಸಾರು ರೆಡಿ ಆಯಿತು. ಅದ್ರ ಜೊತೆಗೆ ಸೌತೆಕಾಯಿ ಮತ್ತು ಸ್ವಲ್ಪ ರೈಸ್ ಹಾಕ್ಕೊಂಡು ನನ್ನ ಲಂಚನ್ನು ಮುಗಿಸ್ತೀನಿ. ನಾನು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ರೈಸ್ ಮಾತ್ರ ಸ್ವಲ್ಪ ತಿಂತಾಯಿದ್ದೀನಿ. ಸೊ ನೀವು ವೆಯ್ಟ್ ಲಾಸ್ಗೆ ಯಾರಾದರೂ ಟ್ರೈ ಮಾಡ್ತಿರೋರು ರೈಸು, ಡ್ರೈಡ್ ರೈಸ್, ಬ್ಲಾಕ್ ರೈಸ್, ಚಪಾತಿ, ರೊಟ್ಟಿ ಈ ಥರ ತಿನ್ನಿ. ವೈಟ್ ರೈಸು ಸ್ವಲ್ಪ ತಗೊಳ್ಳಿ, ಒಂದು ಸ್ಮಾಲ್ ಕಪ್ ತಗೊಳ್ಳಿ. ಸೊ ಪಲ್ಯ ಅನ್ನೋದು ಜಾಸ್ತಿ ತಿನ್ನಿ.
ರೈಸ್ ಮಾತ್ರ ಕಡಿಮೆ ತಿನ್ನಿ. ಸೊ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಒಳ್ಳೆಯ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲನ್ನು ಒಂದು ಸಾರಿ ಸರ್ಚ್ ಮಾಡಿ.